ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂಥ ಸ್ವಾಗತ. ಕಳೆದ ವಾರ ಮತ್ತಷ್ಟು ನಮಗೆ ಸಂತೋಷ ನೀಡಿದಂಥ, ಸಮಾಧಾನ ನೀಡಿದಂಥ ವಾರ ಅಂಥೇಳಿ ಹೇಳ್ಬೋದು. ನಮ್ಮ ನಿರೀಕ್ಷೆಯ ಪ್ರಕಾರನೇ ವಾತಾವರಣದ ವರ್ತನೆ ಇದ್ದದ್ದು ಭಾಳ ಸಂತೋಷ ಕೊಡುವಂಥದ್ದು. ಮತ್ತು ನಾವು ಏನು ಪ್ಲ್ಯಾನ್ ಮಾಡ್ತೀವಿ, ಏನು ಯೋಜನೆ ಮಾಡ್ತೀವಿ, ಆ ಯೋಜನೆಯ ಪ್ರಕಾರ ಒಂದು ವೇಳೆ ನಮಗೆ ನಮ್ಮ ವಾತಾವರಣ ಸಾಥ್ ಕೊಟ್ಟು, ಬೆಂಬಲ ಕೊಟ್ಟು ಅಂತಂದ್ರೆ ಅದಕ್ಕಿಂತ ದೊಡ್ಡ ಮಾತು ಯಾವುದೂ ಇಲ್ಲ ಈ ಸಂದರ್ಭದೊಳಗೆ. ಯಾಕಪ್ಪ ಅಂತಂದ್ರೆ ಕಳೆದ ಅನೇಕ ದಿನಗಳಿಂದ ತಾವು ಮಳೆಗಾಗಿ ಕಾಯ್ತಾ ಇರುವಂಥ ಸಂದರ್ಭದೊಳಗೆ ಇನ್ನೇನು ಮಳೆ ಬರ್ತದೋ ಇಲ್ಲೋ ಅನ್ನುವಂಥ ಆತಂಕ ಕೂಡ ತಮ್ಮಲ್ಲಿ ಎದುರಾಗಿತ್ತು. ಆದರೂ ಕೂಡ ಈಗ 2 ವಾರಗಳಾದವು, ನಾವು ಮಳೆಯ ವಾತಾವರಣವನ್ನು ನೋಡ್ತಾ ಇದ್ದೀವಿ. ಸಂಪೂರ್ಣವಾಗಿ ಬದಲಾದಂಥ ವಾತಾವರಣವನ್ನು ನಾವು ನೋಡ್ತಾ ಇದ್ದೀವಿ. ಈ ಸಮಯದೊಳಗೆ ಮುಂಗಾರು ಚುರುಕಾಯಿತು, ಒಳ್ಳೆ ಮಳೆ ಬಂತು, ಅನೇಕ ಕಡೆಗಳಲ್ಲಿ ನೀರಾಡಿತು. ಮತ್ತು ಎಲ್ಲೆಲ್ಲಿ ನೀರು ನಿಂತಿರಲಿಲ್ಲ ಅಂಥ ಪ್ರದೇಶಗಳಲ್ಲಿ ಸಹಿತ ಈ ಸಮಯದೊಳಗೆ ನೀರು ಬಂದು ಭಾಳ ಒಳ್ಳೆ ರೀತಿಯಿಂದ ನಮ್ಮ ರೈತಾಪಿ ಚಟುವಟಿಕೆಗಳಿಗೆ ಒಂದು ದೊಡ್ಡ ಬೆಂಬಲವನ್ನು ಮಳೆ ಕೊಟ್ಟಿತು ಅಂಥೇಳಿ ಹೇಳ್ಬೋದು. ತಾವು ಅನೇಕರು ಭಾಳ ಸಂತೋಷದಿಂದ ಈ ಒಂದು ಸನ್ನಿವೇಶದೊಳಗೆ ನಮ್ಮ ಜೊತೆಗೆ ಈ ವಿಷಯಗಳನ್ನು ಕೂಡ ಹಂಚಿಕೊಂಡ್ರಿ. ತಮ್ಮ ಆನಂದದ ಬಗ್ಗೆ, ಸಂತೋಷದ ಬಗ್ಗೆ ತಮ್ಮ ಮಾತುಗಳನ್ನು ನಾವು ಹಿಂದಿನ ಕಾರ್ಯಕ್ರಮಗಳಲ್ಲಿ ಕೇಳೀವಿ. ಈ ವಾರ ಕೂಡ ಯಾವ ರೀತಿ ಸನ್ನಿವೇಶ ಇತ್ತು, ಏನೇನು ತಮ್ಮ ಅನುಭವಕ್ಕೆ ಬಂದು ಅಂಥೇಳಿ ಅನ್ನೋದನ್ನು ತಾವು ನಮಗೆ ಮೆಸೇಜ್ ಮೂಲಕ ತಿಳಿಸಿದ್ದೀರಿ, ಆಡಿಯೋ ಮಾಡಿ ಕಳಿಸಿದ್ದೀರಿ, ವಿಡಿಯೋ ಮಾಡಿ ಕಳಿಸಿದ್ದೀರಿ. ಆತ್ಮೀಯರೇ, ಈಗ ನಮ್ಮ ರೈತ ಬಾಂಧವರು ತಮ್ಮ ಮನದ ಮಾತುಗಳನ್ನು ಹೇಳುವಂಥ ಸಮಯ. ಶ್ರೀ ಸೋಮಶೇಖರ್ ಉಳಿ ಸರ್ ಅವರಿಗೆ ನಮಸ್ಕಾರಗಳು. ನಾನು ಸಂಗನಗೌಡ ಸಿದ್ದಗೊಂಡ ಶ್ರೀನಿವಾಸ ಅಡಿಗೆಯಿಂದ ಸರ್. ಇಲ್ಲಿ ನಮ್ಮ ಶ್ರೀನಿವಾಸ ಅಡಿಗೆ ಗ್ರಾಮದಲ್ಲಿ ಒಬ್ಬ ರೈತರು, ತುಂಬಾ ಹಳೆಯ ಕೇಳುಗರವರು. ಅವರು ಮೇಘ ಸಂದೇಶ ಕಾರ್ಯಕ್ರಮ ಮತ್ತು ರೇಡಿಯೋ ಕಾರ್ಯಕ್ರಮದ ಬಗ್ಗೆ ಅವರ ಅನಿಸಿಕೆಗಳನ್ನ ನಾನು ಅವ್ರ ಕಡೆಯಿಂದ ಕೇಳಿಸ್ತಾ ಇದ್ದೀನಿ ಸರ್. ಹೇಳ್ರಿ. ಇಂದ್ರಸೇನ್ ಗೋನಾಯಕ್, ಶ್ರೀನಿವಾಸ ಅಡಿಗಿರಿ. ನೀವು ರೇಡಿಯೋ ತುಂಬಾ ದಿನಗಳಿಂದ ಕೇಳ್ತಾ ಇದ್ದೀರಿ. 50 ವರ್ಷದಿಂದ ಕೇಳ್ತೀನಿ ನಾ ರೇಡಿಯೋ ಕೇಳ್ತೀರಿ. ರೇಡಿಯೋ ಕಾರ್ಯಕ್ರಮ ಯಾವ್ಯಾವ ಕೇಳ್ತೀರಿ? ಮೇಘ ಸಂದೇಶ, ಆಮೇಲೆ ಇವ್ರಿ ಕೃಷಿರಂಗ, ಹಾ ರೀ, ಬಿಟ್ಟು ಬಿಡಾರ್ದಂಗ್ ಕೇಳ್ತೀನಿ ನೋಡ್ರಿ. ಕೇಳ್ತೀರಿ. ಈ ಕಾರ್ಯಕ್ರಮದ ಉಪಯೋಗ ಯಾವ ರೀತಿ ಒಳಗೆ ತಗೊಳತ್ತೀರಿ ನೀವು? ಮೇಘ ಸಂದೇಶ ಕಾರ್ಯಕ್ರಮ ಅಂತಕ್ಕಂಥದ್ದು ರೈತರಿಗೆ ಬಹಳಷ್ಟು ವರದಾನ ಆಗ್ಯದಂತ ಅಂತಕ್ಕಂಥದ್ದು ನಮ್ಮ ಅನುಭವಕ್ರಿ. ನಿಮಗ ಅದು ಆ ಕಾರ್ಯಕ್ರಮದಿಂದ ಯಾವ ರೀತಿ ಒಳಗೆ ಅನುಕೂಲ ಮಾಡ್ಕೊಂಡು? ಅಂದ್ರೆ ಮಳಿ ಬರ್ತದ ಮಾಡ್ತಾವ ಅಂತ ಹೇಳಿದ್ರಿ ಇಲ್ರಿ ಅವ್ರು. ಹಾ ರೀ, ನಾವ್ ಮುಂಚಿತವಾಗಿ ಕೆಲ್ಸಗಳು ಮಾಡ್ಕೊತೀವ್ರಿ. ಹೌದ್ರಿ. ಹಾ ರೀ, ಮತ್ ಮಳಿ ಬರ್ತದ ಅಂತಂದ್ರೆ ಬಿಟ್ ಬಿಡ್ತೀವ್ರಿ. ಹಾ ರೀ, ಹಾ ರೀ, ಮಳಿ ಇನ್ನ 2 ದಿವಸ ಬರಲ್ಲ ಹಂಗ ಹೇಳ್ತಂದ್ರ ನಮ್ ಕೆಲ್ಸಗಳು ಎಲ್ಲಾ ಮಾಡ್ಕೊತೀವ್ರಿ. ಮಾಡ್ಕೋತೀರಿ. ಹಾ ರೀ. ಮತ್ತೆ ಯಾವ ರೀತಿ ಒಳಗ ಕಾರ್ಯಕ್ರಮ ನಿಮ್ಗ ಅನುಕೂಲ ಆಗ್ಯದಂತೀರಿ? ರೇಡಿಯೋಲಿಂದ ಬಹಳಷ್ಟು ಕಾರ್ಯಕ್ರಮಗಳು ಅನುಕೂಲ ಆಗ್ಯದ್ರಿ. ಯಾಕಂದ್ರಿ ಡಾಕ್ಟರ್ ಕೆಲವು ಸಲಹೆ ಹೇಳ್ತಾರ್ರಿ. ಹಾ ಹಾ ಹಾ, ಸ್ವಲ್ಪ ಡಾಕ್ಟರ್ಗಳು ಎಲ್ಲ ಇಂಪಾರ್ಟೆಂಟ್ ಹೇಳ್ತಿರ್ತಾರೆ. ಈಗ ಡಾಕ್ಟರ್ ಜೊತೆ ಸಂದರ್ಶನ ಇರ್ತಾವ್ರಿ, ಅನೇಕ ಪ್ರಗತಿಪರ ರೈತರ ಸಂದರ್ಶನ ಇರ್ತಾವ್ರಿ, ವಿದ್ಯಾರ್ಥಿಗಳ ಸಂದರ್ಶನ ಇರ್ತಾವ. ಅಂದ್ರೆ ಒಟ್ಟಾರೆ ಕಾರ್ಯಕ್ರಮ ಎಲ್ಲವೂ ಚಲೋ ಇರ್ತಾವ. ಒಳ್ಳೇದ್ರಿ, ಬಹಳ ಒಳ್ಳೇದ್ರಿ. ಟಿವಿಗೆ ಅಂತಲೂ ರೇಡಿಯೋ ಏನದ್ರಿ ಬಹಳ ಬೆಸ್ಟ್ ರೀ. ಪ್ರದೇಶ ಸಮಾಚಾರ ಬರ್ತದ್ರಿ, ಹೌದ್ರಿ, ವಾರ್ತಾ ಬರ್ತದ್ರಿ, ಡೈಲಿ ಏನದ ನ್ಯೂಸ್ ಪೂರ್ತಿ ಬರ್ತಿರ್ತದ. ಒಳ್ಳೇದು. ನಮಸ್ಕಾರ ರೀ. 1 ಗಂಟೆ ಸರ, ಬಿಜಾಪುರ ಜಿಲ್ಲಾ ಚರ್ಚನ್ ತಾಲೂಕು ನಂದಿರಿಯಲ್ಲಿ ಸರ ಭಾರಿ ಮಳೆ ನಡೆದ ಸರ. ಈ ಸದ್ಯ ಏಕಟ ಮುಸುಕಿಗೆ ಸರ, ಇವತ್ತು ಶನಿವಾರ ಭಾರಿ ಮಳೆ ಹೇಳಿದ್ರು ಸರ. ಒಳ್ಳೆ ಮಳೆ ನಡೆದ ಸರ, ಎಲ್ಲರಿಗೆ ಭಾರಿ ಆಗ್ಬೇಕು ಸರ್. ಸರ ಕಡಿಮೆ ಆಗ್ಬೇಕು ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಗುಲ್ಬರ್ಗ ಜಿಲ್ಲಾ ಚಿಂಚೋಳಿ ತಾಲೂಕಿನ ಕೊಳ್ಳೂರಿನಿಂದ ಮಲ್ಲಿಕಾರ್ಜುನ ಸೊಲಪಟ್ರು ಮಾತಾಡತ್ತೀನಿ ಸರ್. ನೀವು ಈ ವಾರ ಉತ್ತಮ ಮಳೆ ಅಂತ ಹೇಳಿದ್ರಿ ಸರ್. ಅದರಲ್ಲಿ ಬುಧವಾರ, ಗುರುವಾರ, ಶುಕ್ರವಾರ ಒಂದು ಹಂತ ಹೇಳಿದ್ರಿ ಸರ್. ಶನಿವಾರ ಒಂದು ದಿನ ವ್ಯಾಪಕ ಮಳೆ ಅಂತ ಹೇಳಿದ್ರಿ ಸರ್. ಅದೇ ಪ್ರಕಾರ ಸರ್, ನಿನ್ನೆ ಗುರುವಾರ ರಾತ್ರಿ 10 ಗಂಟೆ ಚಾಲೋದಂತ ಮಳೆ ಹೆಚ್ಚು ಕಡಿಮೆ ಅಂದ್ರೆ 1-1:30 ತನಕ ಸರ್ ಗುಡುಗಿನಿಂದ ಕೂಡಿದಂತ ಸಾಧಾರಣ ಮಳೆ ಬಿದ್ದ ಸರ್. ಹೆಚ್ಚು ಕಡಿಮೆ ಅಂದ್ರೆ 2.5 ತಾಸು ಹಂಗ ಮಳೆ ಬಿದ್ದ ನೋಡ್ರಿ ಸರ್. ಥ್ಯಾಂಕ್ ಯು ಸರ್. ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನ ಯಲ್ಲದಗುಂಡಿಯಿಂದ ಗೌತಮ್ ಎನ್ ಗಾಯಕ್ವಾಡ್ ಅವರು ನಮ್ಮ ರೆಗ್ಯುಲರ್ ಕೇಳುವರು. ಅವರು ಹೇಳ್ತಾ ಇದ್ದಾರೆ, ಅವರ ಊರೊಳಗ ಶನಿವಾರ ದಿವಸ ಬಹಳ ಒಳ್ಳೆ ಮಳೆ ಆಯಿತು 1 ತಾಸು ಅಂಥೇಳಿ ಒಂದು ಮೆಸೇಜನ್ನು ಕಳಿಸಿದ್ದಾರೆ.
ಮತ್ತು ಇದೇ ಬಸವ ಕಲ್ಯಾಣ ತಾಲೂಕಿನ ಹಾಜಿ ಮಸ್ತಾನ್ ಅವರು ಒಂದು ಮಾಹಿತಿ ನಮಗೆ ಕಳಿಸಿದ್ದಾರೆ. ಗುಂಡ್ಲೂರು ಗ್ರಾಮದೊಳಗ ಶನಿವಾರ ದಿವಸ ಒಳ್ಳೆ ಮಳೆಯಾಗಿದ್ರ ಬಗ್ಗೆ ಅವರು ಮಾಹಿತಿಯನ್ನ ನಮಗೆ ನೀಡಿದ್ದಾರೆ. ಬಿಜಾಪುರ ಜಿಲ್ಲಾ ಚಟ್ಟಂ ತಾಲೂಕು ನಂದರಿಯಲ್ಲಿ ಸರ್ ಒಳ್ಳೆ ಮಳೆ 5 ಗಂಟೆಗೆ ಸ್ಟಾರ್ಟ್ ಆಗಿದೆ ಸರ್. 2 ದಿನ ಬರ್ತದೆ ನೋಡ್ಬೇಕು ಸರ್. ಭಾರಿ ಮಳೆ ಬರತ್ತ ಸರ್. ಎಲ್ಲ ಕಡೆ ಮುಸುಕಯ್ಯ ಸರ್. ಕಂಟಿನ್ಯೂ ಮಳೆ ಆಗೋ ಚಾನ್ಸಸ್ ಅದ ಸರ್. ನಾಳೆ ನಾಡ್ದ ಭಾರಿ ಮಳೆ ಹೇಳ್ಯಾರ ಸರ್. ಎಲ್ಲರ ಎಚ್ಚರದಿಂದ ಇರ್ಬೇಕು ಸರ್. ನಮಸ್ಕಾರ ಸರ್. ಬಿಜಾಪುರ ಜಿಲ್ಲಾ ನಂದರಿಗಿ ಚರ್ಚನ್ ತಾಲೂಕು ಸರ್. ಭಾರಿ ಮಳೆ ಆಗಿದೆ ಸರ್. 21 ರಾತ್ರಿ ಭಾರಿ ಮಳೆ ಬಿದ್ದ ಸರ್. 1 ಗಂಟೆಗೆ ಚಲೋದು 4 ಗಂಟೆ ತನಕ ಸರ್. ಎಲ್ಲ ತೊಗರಿ ನೀರ ಹರ್ಲತ್ತವ್ರಿ ಸರ್. ಈ ಸದ್ದು ಒಂದು ಸ್ವಲ್ಪ ಬಿಡು ಕೊಡ್ಬೇಕು ಸರ್. ಮಳೆ ಭಾಳ ಹೆಚ್ಚಿಗೆ ಆಗತ್ತೆ ಸರ್. ಎಲ್ಲಿ ಆಗ್ತದೆ ಅಲ್ಲಿ ಆಗತ್ತೆ ಸರ್. ಯಾರಿಗೆ ಆಗಿಲ್ಲ ಅವ್ರಿಗೆ ಮಳೆನೇ ಇಲ್ಲರಿ ಸರ್. ಒಬ್ರಿಗೆ ಹೆಚ್ಚಾವ್ರಿಗೆ ಕಡಿಮೆ ಆಗತ್ತೆ ಸರ್. ಹಿಂಗಾಗಿ ನಮಗೆ ಮಳೆ ಅಂತ ಚಲೋ ಆಗಿದೆ ಸರ್. ಅಲ್ಲಿ ಹಿಡಿದು ಫುಲ್ ಸ್ಟಾರ್ಟ್ ಆಗಿದೆ ಸರ್. 8 ದಿವಸ ಆಯ್ತು ಸರ್. ನಾಳೆಗೆ ಫುಲ್ ಮಳೆ ಅಲ್ಲತ್ತೆ ಸರ್. ಹಿಂಗಾಗಿ ಎಲ್ಲ ರೈತರಿಗೆ ತೊಂದರೆ ಮಾಡ್ಲತ್ತವ್ರಿ ಮಳೆ. ಒಬ್ರಿಗೆ ಹೆಚ್ಚಾವ್ರಿಗೆ ಕಡಿಮೆ ಆಗೋ ಸಂಬಂಧ ಎಲ್ಲರಿಗೆ ಒಂದೇ ಸವನ ಆಗಲ್ದ್ರಿ ಸರ್. ನಮಗರಿ ಸರ್ ತೊಗರಲ್ಲಿ ನೀರು ಇರ್ತಾವೆ. ನೀರಾಗ ಸ್ವಲ್ಪ ಬಿಟ್ಕೊಟ್ರೆ ಭಾಳ ಒಳ್ಳೇದಾಗ್ತದೆ ಸರ್. ಎಲ್ಲ ರೈತರಿಗೆ ಸೋಮಶೇಖರ್ ಒಳ್ಳೆಯವರಿಗೆ ಎಲ್ಲ ನಮಸ್ಕಾರಗಳು ಸರ್. ನಮಸ್ಕಾರ ಸರ್. ನಾ ಇಂಡಿ ತಾಲೂಕಿಂದ ಮಿರಿಗಿಂದ ಬಸವರಾಜ್ ಯತ್ನ ಮಾತಾಡೋಣ ಸರ್. ಇವತ್ತು 26 ತಾರೀಕು ಸರ್, ಸೋಮವಾರ ದಿವಸ 2 ಗಂಟೆಗೆ ಸರ್ ಚಾಲು ಆಗಿದೆ ಸರ್. ಗಾಳಿ ಮಳೆ ಭಾರಿ ಬಿಟ್ಟದ ಸರ್. ಕಂಡಾಬಿಡಿ ಗಾಳಿ ಅದ್ರಿ, ಮಳಿನೂ ಹಂಗೆ ಅದ ಸರ್. ಸಣ್ಣ ಮಳೆ ಅದ್ರಿ, ಮತ್ತೇನಂದ್ರೆ ಗಾಳಿ ಭಾಳ ಬಿಟ್ಟದ ಸರ್. ಹಿಂಗಾಗಿ ಒಂಜರ ತೊಗರಿ ಹತ್ತುಗಳು ಒಂಜರ ಹಳದಿ ಆಗ್ಯಾವ್ರಿ. ಏನು ಮಾಡ್ತೇನೆ ರೀ ಬಿಟ್ಟು ಗುಣ ಆದ್ರೆ ಒಂದು ಸ್ವಲ್ಪ ಮಳೆ ಹಂಗೆ ಒಂದು ಸ್ವಲ್ಪ ನಡ್ಬರ್ಕ ಅಂತರ ಕೊಡ್ಬೇಕ್ರಿ. ಖರೆ ಹಂಗೆ ಬೆನ್ನಾಮಿನಿ ದಿನ ಬರ್ಲತ್ತರಿ. ಸಂಜೆ ಮಳೆ ತೋರ್ಸು ಜಿಡಿ. ನಮಸ್ಕಾರ ಸರ್. ಮೊದಲಿಗೆ ಸೋಮಶೇಖರ್ ಹೊಳಿ ಸರ್ಗೆ ನಮಸ್ಕಾರ ಸರ್. ನಾವು ಇಂಡಿ ತಾಲೂಕು ಹಿರೇಮಠ ಚಿದಾನಂದ ಬೇಂದ್ರತ್ತು ಮಾತಾಡ್ತಾ ಇದ್ದೀವಿ ಸರ್. 6ಕ್ಕೆ ಚಾಲ ಸರ್ ಮಳೆ. ಜಿಡಿ ಮಳೆ ಆಗತ್ತ ಸರ್. ಓಕೆ ಸರ್. ಮನದ ಮಾತುಗಳನ್ನು ಹಂಚಿಕೊಂಡಂಥ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಧನ್ಯವಾದಗಳು. ಆತ್ಮೀಯರೇ, ನಾವು ಕೃಷಿ ಮಾಡುವಂತಹ ಸಂದರ್ಭದೊಳಗೆ ಭಾಳಷ್ಟು ಕಾಳಜಿ ವಹಿಸಬೇಕು. ಅದು ನಮ್ಮ ಮಣ್ಣಿನ ಆರೋಗ್ಯದ ಬಗ್ಗೆ, ನಮ್ಮ ಸುತ್ತಮುತ್ತಲಿನ ಪರಿಸರದ ಆರೋಗ್ಯದ ಬಗ್ಗೆ, ಮತ್ತು ನಮ್ಮಲ್ಲಿರುವಂತಹ ಸಂಪನ್ಮೂಲಗಳೇನದಾವ ಅವುಗಳನ್ನು ಭಾಳ ಕಾಳಜಿಪೂರ್ವಕವಾಗಿ ಭಾಳ ಮಿತವ್ಯಯದಿಂದ ಬಳಸುವಂಥ ಒಂದು ಕಾರ್ಯವನ್ನು ನಾವು ಮಾಡಬೇಕು. ಯಾಕಪ್ಪ ಅಂತಂದ್ರೆ ನಮಗೆ ಸಿಗ್ತಾ ಇರುವಂತಹ ಸಂಪನ್ಮೂಲಗಳೇನದಾವ ಅವು ಭಾಳ ಲಿಮಿಟೆಡ್ ಇರುವಂಥವು. ಅವುಗಳನ್ನು ನಾವು ಬಳಕೆ ಮಾಡಬೇಕು ಮತ್ತು ಮರುಬಳಕೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಅವುಗಳನ್ನು ಶಿಫಾರಸು ಮಾಡಿದಂಥ ಪ್ರಮಾಣದೊಳಗೆ ಬಳಸಿ ಅವುಗಳನ್ನು ಉಳಿಸುವಂಥ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿದೆ. ಮಣ್ಣಿನ ಆರೋಗ್ಯದ ಬಗ್ಗೆ ಬಹಳಷ್ಟು ನಾವು ಲಕ್ಷ್ಯವನ್ನು ಕೊಡಬೇಕಾಗ್ತದೆ. ಈಗೇನು ನಾವು ಮಳೆ ದಿನಗಳನ್ನು ನೋಡ್ತಾ ಇದ್ದೀವಲ್ಲ, ಬಹಳ ಅದ್ಭುತವಾದಂತಹ ಮಳೆ ಅನೇಕ ಕಡೆಗಳಲ್ಲಿ ಆಗಿ ಮಣ್ಣು ಕೊಚ್ಚಿಕೊಂಡು ಹೋಗುವಂತಹ ಒಂದು ಕಾರ್ಯ ಕೂಡ ಆಗಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರೆ ಮಳೆ ನೀರು ರಭಸದಿಂದ ಹರಿತದ, ಅದ್ರ ಜೊತೆಗೆ ಫಲವತ್ತಾದಂತಹ ಮಣ್ಣನ್ನು ಕೂಡ ತಗೊಂಡು ಹೋಗ್ತದೆ. ಇಂಥ ಸಂದರ್ಭದೊಳಗೆ ನಾವು ಏನು ಮಾಡ್ಬೇಕು ಹೇಳ್ರಿ, ಮಣ್ಣನ್ನು ಸಂರಕ್ಷಣೆ ಮಾಡಬೇಕು. ಅದ್ರ ಜೊತೆಗೆ ಏನು ನಮ್ಮ ಹೊಲದೊಳಗೆ ಬಿದ್ದಂತಹ ನೀರೇನಿರ್ತದೆ ಅದರ ಸದುಪಯೋಗ ನಾವು ಮಾಡ್ಕೊಳ್ಳೋದ್ರ ಕಡೆ ಲಕ್ಷ್ಯ ವಹಿಸಬೇಕು. ಈ ಬಗ್ಗೆ ಸಾಕಷ್ಟು ನಾವು ಚರ್ಚೆ ಮಾಡಿದ್ದೀವಿ. ನೀರು ನಮಗೆ ಇನ್ನೊಮ್ಮೆ ಸಿಗಬಹುದು, ಆದರೆ ಮಣ್ಣು ಸಿಗೋದು ಬಹಳ ಕಷ್ಟ. ಈ ಸೀಸನ್ ಒಳಗಿಲ್ಲಪ್ಪ ಅಂತಂದ್ರೆ ಮುಂದಿನ ಸೀಸನ್ ಒಳಗಾದ್ರೂ ನಮಗೆ ನೀರಿನ ವ್ಯವಸ್ಥೆ ಆಗಬಹುದು ಮಳೆ ರೂಪದೊಳಗೆ. ಆದ್ರೆ ಮಣ್ಣು ಹಂಗಲ್ಲ. ಮಣ್ಣಿನ ಮ್ಯಾಲಿನ ಒಂದು 6 ಇಂಚು ಮಣ್ಣೇನಿರ್ತದ ಅದು ಬಹಳ ಶಕ್ತಿಯುತವಾದಂತಹ ಒಂದು ಮಣ್ಣು, ಚೈತನ್ಯಯುತವಾದಂತಹ ಒಂದು ಮಣ್ಣು, ಆರೋಗ್ಯಪೂರ್ಣವಾದಂತಹ ಒಂದು ಮಣ್ಣು. ಅದು ಮಾತ್ರ ಬೆಳೆಗೆ ಸಪೋರ್ಟ್ ಮಾಡ್ತದ. ಬೆಳೆ ಕಸುವಿನಿಂದ ಬೆಳೆಯೋದಕ್ಕೆ ಈ ಮೇಲ್ಮಣ್ಣು ಏನಿರ್ತೈತಲ್ಲ ಇದು ಬಹಳ ಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸ್ತದ. ಅದಕ್ಕೆ ಮಳೆ ಬರುವಂತಹ ಸಂದರ್ಭದೊಳಗೆ ಮತ್ತು ಬಿರುಗಾಳಿ ಏಳುವಂತಹ ಒಂದು ಸಂದರ್ಭದೊಳಗೆ, ಜೋರಾಗಿ ಗಾಳಿ ಬೀಸುವಂತಹ ಒಂದು ಸಂದರ್ಭದೊಳಗೆ, ನಾವು ಆಳವಾಗಿ ನೇಗಿಲು ಉಳುಮೆ ಮಾಡ್ತೀವಲ್ಲ ಅಂಥ ಒಂದು ಸಂದರ್ಭದೊಳಗೆ, ಅಂದ್ರೆ ಬಹಳಷ್ಟು ಮಣ್ಣಿನ ಜೊತೆಗೆ ಕೆಲಸ ಮಾಡುವಂತಹ ಒಂದು ಸಂದರ್ಭದೊಳಗೆ, ಹಿಂಗೆ ಅನೇಕ ಸಮಯದೊಳಗೆ ಬೇರೆ ಬೇರೆ ರೀತಿಯಿಂದ ಮಣ್ಣಿನ ಸವಕಳಿ ಆಗ್ತದೆ. ಇದು ನಮಗೆ ಗೊತ್ತಿರೋದಿಲ್ಲ ಮಣ್ಣಿನ ಸವಕಳಿ ಹೆಂಗೆ ಆಗ್ತದೆ ಅಂಥೇಳಿ. ನಾವು ನೇಗಿಲು ಉಪಯೋಗ ಮಾಡುವಂಥ ಸಂದರ್ಭದೊಳಗೆ, ಅಂದ್ರೆ ಭೂಮಿಯನ್ನು ಆಳವಾಗಿ ಉಳುಮೆ ಮಾಡುವಂಥ ಒಂದು ಸಂದರ್ಭದೊಳಗೆ ಸಹಿತ ನಾವು ಮಣ್ಣನ್ನು ಕಳ್ಕೊಳ್ಳುವಂಥ ಒಂದು ಕೆಲಸ ಆಗ್ತದೆ ಅಂತೇಳಿ ತಜ್ಞರು ಹೇಳ್ತಾ ಇರ್ತಾರೆ. ಅದರ ಜೊತೆಗೆ ಉಳಿದಂಥ ಏನು ನೈಸರ್ಗಿಕ ಅಂಶಗಳಿರ್ತಾವೆ, ಜೋರಾದಂಥ ಒಂದು ಗಾಳಿ, ರಭಸವಾಗಿ ಹರಿಯುವಂಥ ಒಂದು ನೀರು, ಇವುಗಳ ಮೂಲಕ ಸಹಿತ ನಮ್ಮ ಮಣ್ಣು ಕೊಚ್ಕೊಂಡು ಹೋಗ್ತದೆ. ನೀರಿನಿಂದ ಮಣ್ಣು ಕೊಚ್ಕೊಂಡು ಹೋಗ್ತದೆ, ಅದು ತಮಗೆಲ್ಲ ಗೊತ್ತಿರುವಂಥದ್ದು, ಅದು ಅನುಭವಕ್ಕೂ ಕೂಡ ಬಂದಿರುವಂಥದ್ದು. ಆದರೆ ಗಾಳಿಯಿಂದ ಮತ್ತು ನಾವು ಆಳವಾದಂಥ ಒಂದು ಉಳುಮೆ ಮಾಡೋದ್ರಿಂದ, ಕೃಷಿ ಚಟುವಟಿಕೆಗಳಿಂದ ಹೆಂಗೆ ಮಣ್ಣು ಸವಕಳಿ ಆಗ್ತದೆ ಅನ್ನುವಂಥದ್ದು ನಿಮಗೆ ವಿಚಿತ್ರ ಅನ್ನಿಸ್ಬೋದು. ಆದ್ರೆ ಆತ್ಮೀಯರೇ, ಇದು ನಿಜವಾದಂಥ ಒಂದು ಮಾಹಿತಿ. ಈ ಬಗ್ಗೆ ನಾವೆಲ್ಲರೂ ಕಾಳಜಿ ವಹಿಸಬೇಕಾಗ್ತದೆ.
ತಜ್ಞರು ಹೇಳ್ತಾರೆ ಬಹಳಷ್ಟು ಸಲ ಆಳವಾದಂಥ ಉಳುಮೆ ಮಾಡೋದ್ರಿಂದ ಕೂಡ ನಮ್ಮ ಮಣ್ಣಿನ ಮೇಲೆ ದುಷ್ಪರಿಣಾಮಗಳು ಆಗ್ತಾವ ಅಂಥೇಳಿ. ಅದ್ರ ಬಗ್ಗೆ ನಾವು ಹೆಚ್ಚಿಗೆ ಚರ್ಚೆ ಮಾಡೋದು ಬೇಡ. ಅದಕ್ಕೆ ಈ ಉಳುಮೆ ಅನ್ನುವಂಥದ್ದು ಏನಿರ್ತದೆ ಸಾಮಾನ್ಯವಾಗಿ ಸ್ವಲ್ಪ ಸಮಯ ಬಿಟ್ಟು ಅಂತರ ಬಿಟ್ಟು ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ನಮ್ಮ ಮುಖ್ಯ ಏನು ಅಂತಂದ್ರೆ ನಮ್ಮ ಹೊಲದೊಳಗೆ ಬಂದೋಬಸ್ತ್ ಮಾಡ್ಕೊಳ್ಬೇಕು. ಗಟ್ಟಿಯಾದಂಥ ಒಂದು ಬದುಗಳನ್ನು ಹಾಕ್ಕೊಂಡು, ಅರಣಿಗಳನ್ನು ಹಾಕ್ಕೊಂಡು, ಅದ್ರ ಜೊತೆಗೆ ಕಲ್ಲಿನ ಒಡ್ಡುಗಳನ್ನು ಹಾಕ್ಕೊಂಡು, ಎಲ್ಲೆಲ್ಲಿ ಮಣ್ಣು ಹರಿದು ಹೋಗುವಂಥ ಒಂದು ಅನುಮಾನ ಇರ್ತದೆ ಅಂಥ ಎಲ್ಲ ಸ್ಥಳಗಳನ್ನು ನಾವು ಪರಿಶೀಲನೆ ಮಾಡಿ ಬಂದೋಬಸ್ತ್ ಮಾಡ್ಕೊಳ್ಬೇಕು. ಈ ಬದುಗಳಿಗೆ ಕಲ್ಲುಗಳಿಂದ ನಾವು ಗಟ್ಟಿ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಗಿಡ ಮರಗಳು, ಆಮೇಲೆ ಹುಲ್ಲುಗಳು, ಇವುಗಳನ್ನು ನಾವು ಬದುಗಳ ಮೇಲೆ ಬೆಳೆಸಿದ್ರ, ಅರಣಿಗಳ ಮೇಲೆ ಬೆಳೆಸಿದ್ರ ಮಣ್ಣಿನ ಸಂರಕ್ಷಣೆ ಆಗ್ತದೆ. ಅದಕ್ಕೆ ಈ ಬಗ್ಗೆ ನಾವು ಈಗ ಎಚ್ಚರ ವಹಿಸಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಮಣ್ಣು ನಮಗೆ ಭಾಳ ದುರ್ಲಭವಾದಂಥ ಒಂದು ಸಂಪನ್ಮೂಲ. ಒಂದು ವೇಳೆ ನಾವು ಮಣ್ಣನ್ನು ಕಳ್ಕೊಂಡ್ರೆ ನೆಲ ಎಲ್ಲ ಬರಡಾಗಿ ಹೋಗಿಬಿಡ್ತೈತಿ. ನಮ್ಮ ಹೊಲದೊಳಗೆ ಏನೂ ಬೆಳಿಲಾರ್ದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನಿಮಗೆಲ್ಲ ಗೊತ್ತಿರಬಹುದು, ನಾವು ಅನೇಕ ಸಂದರ್ಭಗಳಲ್ಲಿ ಮಾತನ್ನು ಹೇಳಿವಿ, ವಿಜ್ಞಾನಿಗಳು ಹೇಳಿದ್ದಾರೆ, ಮತ್ತು ತಮ್ಮ ಅನುಭವ ಕೂಡ ಆದ ಅನೇಕ ರೈತರು ಈ ಬಗ್ಗೆ ತಾವು ವಿಚಾರ ಕೂಡ ಮಾಡಿದ್ದೀರಿ. ಮೇಲಿನ 1 ಇಂಚು ಮಣ್ಣು ತಯಾರಾಗಬೇಕಾಯ್ತಪ್ಪ ಅಂತಂದ್ರೆ ಅದು ಪ್ರಕೃತಿ ಮೂಲಕನೇ ತಯಾರಾಗಬೇಕು, ಮನುಷ್ಯರು ಮಾಡೋದಕ್ಕೆ ಆಗಂಗಿಲ್ಲ. ಮಣ್ಣು ತಯಾರಾಗಬೇಕು ಅಂತಂದ್ರೆ ಪಂಚಭೂತಗಳದಾವಲ್ಲ ಅವೆಲ್ಲ ಕೆಲಸ ಮಾಡಬೇಕಾಗ್ತದೆ. ಕೆಲಸ ಮಾಡಿ 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 1,000 ವರ್ಷಗಳ ಆದ ನಂತರ ಮೇಲಿನ 1 ಇಂಚು ಮಣ್ಣು ತಯಾರಾಗ್ತದೆ. ಆದ್ರೆ ಅದೇ 1 ಇಂಚು ಮಣ್ಣು ಕೊಚ್ಕೊಂಡು ಹೋಗೋದಕ್ಕೆ ಒಂದೇ ಒಂದು ಮಳೆ ಸಾಕಾಗ್ತದೆ. ಹೌದಾ? ಅದಕ್ಕೆ ಇಷ್ಟು ಅಮೂಲ್ಯವಾದಂಥ ಒಂದು ಮಣ್ಣು. ಆ 1 ಇಂಚು ಮಣ್ಣಿನೊಳಗೆ ಮತ್ತು ಮೇಲ್ಮಣ್ಣಿನೊಳಗೆ ಏನಪ್ಪ ಅಂತಂದ್ರೆ ಸಾಕಷ್ಟು ಸೂಕ್ಷ್ಮಾಣು ಜೀವಿಗಳಿರ್ತವೆ, ಪರೋಪಜೀವಿಗಳಿರ್ತವೆ, ರೈತ ಮಿತ್ರ ಕೀಟಗಳು, ರೈತ ಮಿತ್ರ ಜೀವಿಗಳು ಎಲ್ಲ ಅದರೊಳಗೆ ಇರ್ತವೆ. ಅವುಗಳಿಗೆ ಆಶ್ರಯವಾಗಿರುವಂಥ ಮೇಲ್ಮಣ್ಣು ಒಂದು ವೇಳೆ ಮಳೆ ಬಂದು ಕೊಚ್ಚಿಕೊಂಡು ಹೋದ್ರೆ ಅಥವಾ ಬೇರೆ ಕಾರಣಗಳಿಗಾಗಿ ಸವಕಳಿ ಆದ್ರೆ ಅದು ರೈತರ ಬದುಕಿನ ಮೇಲೆ ಭಾಳಷ್ಟು ದೊಡ್ಡ ದುಷ್ಪರಿಣಾಮವನ್ನು ಬೀರ್ತದೆ. ಅದಕ್ಕೆ ನೀರನ್ನಂತೂ ನಾವು ಸಂಗ್ರಹ ಮಾಡಲೇಬೇಕು. ಯಾಕಪ್ಪ ಅಂತಂದ್ರೆ ನಮ್ಮ ಕೃಷಿಗೆ ನೀರು ಬೇಕು. ಆದರೆ ನಮ್ಮ ಕೃಷಿಗೆ ಇದಕ್ಕಿಂತ ಹೆಚ್ಚು ಮುಖ್ಯವಾದಂಥದ್ದು ಅಂತಂದ್ರೆ ಸಂಪದ್ಭರಿತವಾದಂಥ ಮಣ್ಣು, ಚೈತನ್ಯಶೀಲವಾದಂಥ ಮಣ್ಣು. ಆ ಮಣ್ಣು ಒಂದು ವೇಳೆ ನಾವು ಕಳ್ಕೊಂಡಿವಿ ಅಂತಂದ್ರೆ ನಾವು ಬೇರೆ ಎಲ್ಲಿಂದನೂ ತರಕ್ಕೆ ಸಾಧ್ಯ ಇಲ್ಲ. ಬೇರೆ ಕಡೆ ನಾವು ತೊಗೊಂಡು ಬರ್ಬೋದು, ಹಳ್ಳದ ಮಣ್ಣನ್ನು ಹಾಕೊಳ್ಬಹುದು, ಕೆರೆ ಮಣ್ಣನ್ನು ಹಾಕೊಳ್ಬಹುದು, ಅಡ್ಡಿ ಇಲ್ಲ. ಆದರೆ ಅದೆಲ್ಲ ಏನಾಗ್ಬಿಡ್ತೈತಪ್ಪ ಅಂತಂದ್ರೆ ಖರ್ಚಿನ ಮೂಲ ಆಗ್ತದೆ, ಶ್ರಮ ಅಲ್ಲಿ ಹಾಕಬೇಕಾಗ್ತದೆ, ಮತ್ತು ಕೆಲವೊಮ್ಮೆ ಅಂಥ ಮಣ್ಣು ಆರೋಗ್ಯಪೂರ್ಣವಾಗಿರುವುದಿಲ್ಲ ಅನ್ನುವಂಥ ಮಾತು ಕೂಡ ಈಗ ನಾವು ಎಚ್ಚರದಿಂದ ಗಮನಿಸಬೇಕಾಗ್ತದೆ. ಯಾಕಂತಂದ್ರೆ ಈಗ ಪರಿಸರ ಮಾಲಿನ್ಯ, ನೀರಿನ ಮಾಲಿನ್ಯ, ಮಣ್ಣಿನ ಮಾಲಿನ್ಯ, ಗಾಳಿಯ ಮಾಲಿನ್ಯ ಎಲ್ಲ ಕಡೆ ಆಗ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಯಾವ ಪರಿಸರ ಕೂಡ ಇವತ್ತ ಸುರಕ್ಷಿತ ಇಲ್ಲ. ಅದರೊಳಗೆ ಭಾರವಾದಂಥ ಲೋಹಗಳಿರ್ತಾವ, ರಾಸಾಯನಿಕಗಳಿರ್ತಾವ. ನಾವು ಮನುಷ್ಯರು ಉಪಯೋಗ ಮಾಡಿದಂಥ ಎಲ್ಲ ಪದಾರ್ಥಗಳು, ನಮ್ಮಿಂದ ತ್ಯಜಿಸಲ್ಪಟ್ಟಂಥ ಎಲ್ಲ ಪದಾರ್ಥಗಳು ಏನದಾವ ಅವು ವಿಷಪೂರಿತ ಆಗಿರುವಂಥವು, ವಿಷದಿಂದ ಕೂಡಿರುವಂಥವು. ಅಂಥವನ್ನ ನಾವು ನಮ್ಮ ನೆಲಕ್ಕೆ ಬಿಡ್ತಾ ಇದ್ದೀವಿ, ನಮ್ಮ ನೀರಿಗೆ ಸೇರಿಸ್ತಾ ಇದ್ದೀವಿ. ಹೀಗಾಗಿ ಪರಿಸರ ಕಲುಷಿತ ಆಗಿ ಎಲ್ಲಿ ನಮಗೆ ಆರೋಗ್ಯಪೂರ್ಣವಾದಂಥ ಮಣ್ಣು ಸಿಗ್ತದೆ ಅನ್ನುವಂಥದ್ದು ಕೂಡ ನಮಗೆ ಇವತ್ತಿನ ದಿವಸ ಮರೀಚಿಕೆಯಾಗಿ ಉಳಿದ ಅಂತ ಹೇಳ್ಬೋದು. ಆದ್ದರಿಂದ ನಮಗೆ ಪರಿಚಿತ ಇರುವಂಥ, ನಮ್ಮ ಜೀವನವನ್ನು ಕಟ್ಟಿಕೊಡುವಂಥ ನಮ್ಮ ಹೊಲದ ಮಣ್ಣನ್ನು ನಾವು ರಕ್ಷಣೆ ಮಾಡೋದ್ರ ಕಡೆ ಯಾವತ್ತೂ ಗಂಭೀರವಾಗಿ ಲಕ್ಷ್ಯ ವಹಿಸಬೇಕು. ಆದ್ಮೇಲೆ ಮಘ ಮಳೆಯ ಅವಧಿ ನಡೆದಿತ್ತು, ಇನ್ನು ಅದು ಮುಗೀತಾ ಬಂದಿದೆ. ಆಗಸ್ಟ್ 30ನೇ ತಾರೀಕಿಗೆ ಮಘ ಮಳೆಯ ಅವಧಿ ಮುಗೀತದ. ಆ ನಂತರ ಹೊಸ ಮಳೆ ಹುಬ್ಬಿ ಅಥವಾ ಪೂರ್ವ ಮಳೆ 30ನೇ ತಾರೀಕಿಗೆ ಪ್ರವೇಶ ಆಗ್ತದ. ಸೆಪ್ಟೆಂಬರ್ 13ರ ತನಕ ಪೂರ್ವ ಮಳೆ ಇರ್ತದ. ಮಘ ಮಳೆ ಈ ಸಲ ಅಲ್ಪ ಮಳೆಯನ್ನು ತರ್ತದ ಅಂತ ಹೇಳಿ ಹೇಳ್ತಾ ಇದ್ರು. ದಕ್ಷಿಣ ಮತ್ತು ಉತ್ತರ ಒಳನಾಡಿನೊಳಗ ತಾಪ ಹೆಚ್ಚಾಗ್ತದ ಅನ್ನುವಂಥ ಮಾತಿತ್ತು. 1 ಮತ್ತು 2ನೇ ಚರಣಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಆಗ್ತದನ್ನುವಂಥ ಸೂಚನೆ ಕೊಟ್ಟಿದ್ರು. 3 ಮತ್ತು 4ನೇ ಚರಣಗಳಲ್ಲಿ ಭರ್ಜರಿ ಮಳೆಯ ನಿರೀಕ್ಷೆ ಮಾಡಬಹುದು ಅನ್ನುವಂಥ ಮಾತಿತ್ತು. ಹೆಚ್ಚು ಕಡಿಮೆ ಮಘ ಮಳೆ ಅಲ್ಪ ಮಳೆ ಅಂತ ಏನು ಹೇಳಿದ್ರು ಅಡ್ಡಿ ಇಲ್ಲ ಅನ್ನುವಂಥ ಪ್ರಮಾಣದೊಳಗೆ ಮಘ ಮಳೆ ಈ ಸಲ ಮಳೆಯನ್ನ ಕೊಟ್ಟದ. ಮಗಿ ಮಳೆ ಅಂತಂದ್ರೆ ಮಗಿ ಒಳಗೆ ನೀರು ತುಂಬಿ ಚೆಲ್ಲುವಂಗ ಮಳೆ ಆಗ್ತದ ಅನ್ನುವಂಥ ಒಂದು ಅರ್ಥದೊಳಗೆ ಅದನ್ನು ಮಘ ಮಳೆ ಅಂಥೇಳಿ ಕರೀತಾರೆ. ಮಗಿ ಅಂತಂದ್ರೆ ಗಡಿಗೆ ಅಥವಾ ಕೊಡ, ಅದರೊಳಗೆ ನೀರು ತುಂಬಿ ಚೆಲ್ಲುವಂಗ ಅದ್ಭುತವಾದಂಥ ಒಂದು ಮಳೆ ಮಘ ಮಳೆ ತರ್ತದ ಅನ್ನುವಂಥ ಒಂದು ಸಾಮಾನ್ಯ ನಂಬಿಕೆಯಿಂದ ಈ ಹೆಸರು ಅದಕ್ಕದ. ಈ ಸಲ ಅಲ್ಪ ಮಳೆ ಅಂತ ಹೇಳಿದ್ರು ಅಡ್ಡಿ ಇಲ್ಲ, ಒಳ್ಳೆ ಮಳೆಯನ್ನು ನಾವು ಈ ಸಮಯದೊಳಗೆ ನೋಡಿವಿ. ಅದರಿಂದ ನಮ್ಮಲ್ಲೆಲ್ಲ ಸಂತೋಷದ ಒಂದು ಸನ್ನಿವೇಶ ನಿರ್ಮಾಣ ಆಗಿರುವುದು ಸಮಾಧಾನ ತರುವಂಥದ್ದು. ಇನ್ನು 2 ದಿವಸ ಮಳೆಯ ದಿನಗಳು ಉಳಿದಾವ.
ಆಗಸ್ಟ್ 28 ಮತ್ತು 29 ಈ 2 ದಿವಸ ಮಳೆಯ ಸಾಧ್ಯತೆಗಳು ಅದಾವ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮಘ ಮಳೆಯ ಸಂಬಂಧ. ಆ ನಂತರ ಹೊಸ ಮಳೆ, ಹುಬ್ಬಿ ಮಳೆ ಅಥವಾ ಪೂರ್ವ ಮಳೆ, ಪೂರ್ವಿ ಮಳೆ 30ನೇ ತಾರೀಕಿಗೆ ಪ್ರವೇಶ ಆಗ್ತಾ ಇದೆ. ಈ ಸಲ ಹುಬ್ಬಿ ಮಳೆ ಮಧ್ಯಮ ಪ್ರಮಾಣದ ಮಳೆಯನ್ನು ತರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೈಋತ್ಯ ಮುಂಗಾರು ದುರ್ಬಲ ಆಗ್ತದ ಅನ್ನುವಂಥ ಮಾತು ಅದ. 1 ಮತ್ತು 2ನೇ ಚರಣಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಆಗುವಂಥ ಸಂಭವ ಅದ. 3 ಮತ್ತು 4ನೇ ಚರಣಗಳಲ್ಲಿ ಬಯಲು ಸೀಮೆಯೊಳಗ ಬಿಸಿಲಿನ ತಾಪ ಹೆಚ್ಚಾಗಬಹುದು. ವಾಯವ್ಯ ಭಾರತದೊಳಗ ಚಂಡಮಾರುತದ ಸಾಧ್ಯತೆ ಅದ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಮಳೆಯ ದಿನಗಳ ಬಗ್ಗೆ ನೋಡಬೇಕು ಅಂತಂದ್ರೆ ಸೆಪ್ಟೆಂಬರ್ 1, 3, 4, 6, 7, 9, 10, 12 ಈ ದಿನಗಳಂದು ಒಳ್ಳೆ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ದಿನಾಂಕಗಳನ್ನು ಕೇಳ್ರಿ ಇನ್ನೊಮ್ಮೆ. ಸೆಪ್ಟೆಂಬರ್ 1, 3, 4, 6, 7, 9, 10, 12 ಈ ದಿನಗಳಂದು ನಾವು ಒಳ್ಳೆ ಮಳೆಯನ್ನು ನಿರೀಕ್ಷೆ ಮಾಡಬಹುದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಆಗಸ್ಟ್ 28ರಿಂದ ಬರುವ ಮಂಗಳವಾರ ಸೆಪ್ಟೆಂಬರ್ 3ನೇ ತಾರೀಕಿನ ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಯಾವ ರೀತಿ ಇರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ಆತ್ಮೀಯರೇ, ಇಲ್ಲಿ ಸ್ಥೂಲವಾಗಿ ಕೂಡ ಅದೇ ವಿಷಯವನ್ನು ನಾನು ಹೇಳ್ತಾ ಇದ್ದೀನಿ ಮತ್ತು ಸವಿಸ್ತಾರವಾಗಿ ಜಿಲ್ಲಾವಾರು ಮಾಹಿತಿ ಬಂದಾಗ ಕೂಡ ಹೆಚ್ಚು ಕಡಿಮೆ ಇದೇ ಮಾಹಿತಿಯನ್ನು ನಾನು ತಮ್ಮ ಮುಂದೆ ಹೇಳಬೇಕಾಗ್ತದೆ. ಕಳೆದ ವಾರ ನಾವು ನೋಡಿದ್ವಿ, ಒಳ್ಳೆ ಮಳೆ ನಿರೀಕ್ಷೆ ಮಾಡಿದ್ವಿ. ಆಮೇಲೆ ಹಿಂದಿನ ವಾರ ಕೂಡ ಒಳ್ಳೆ ಮಳೆ ಇತ್ತು. ಈ ವಾರ ಏನಾಗ್ತದಪ್ಪ ಅಂತಂದ್ರೆ ಮಿಶ್ರ ವಾತಾವರಣ ಇರ್ತದೆ. ಮಳೆ ಇರ್ತದೆ, ಬಿಸಿಲು ಇರ್ತದೆ, ಮೋಡ ಕವಿದಂಥ ವಾತಾವರಣ, ಮೋಡ ಮುಸುಕಿದಂಥ ವಾತಾವರಣ, ಎಲ್ಲ ಟೈಪ್ ವಾತಾವರಣಗಳನ್ನು ನಾವು ನೋಡ್ಬೋದು. ಈ ವಾರ ಮಳೆ ಇರ್ತದೆ, ಆದ್ರೆ ಮಳೆಯ ಪ್ರಮಾಣ ಏನದ ಈ ಸಲ ಕಡಿಮೆ ಇರ್ತದ ಅನ್ನುವಂಥ ಮಾತದ. ಹಗುರವಾಗಿ ಮಳೆಯಾಗುವಂಥ ಸಾಧ್ಯತೆಗಳು ಅದಾವ. ಚದುರಿದಂಗ ಮಳೆಯಾಗುವಂಥ ನಿರೀಕ್ಷೆ ಮಾಡಬಹುದು. ಚದುರಿದಂಗ ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಮಳೆಯಾಗುವಂಥ ಸಾಧ್ಯತೆಗಳದಾವ. ಈ ಮಳೆಗಳ ಜೊತೆಗೆ ಕೆಲವು ಕಡೆ ಗುಡುಗು ಮಿಂಚುಗಳು ಸಹಿತ ಇರಬಹುದಾಗ್ಯದ. ಇದು ಸ್ಥೂಲವಾಗಿಯೂ ಕೂಡ ಇದೇ ಮಾಹಿತಿಯನ್ನು ನಾನು ಹೇಳ್ತಾ ಇದ್ದೆ. ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಮಾಹಿತಿ ಕೂಡ ಇದೆ. ಆದ್ರೆ ಇಲ್ಲಿ ನಾವು ಹೇಳಬೇಕಾಗಿದ್ದೇನಪ್ಪ ಅಂತಂದ್ರೆ ಮಳೆಯ ಸಾಧ್ಯಾಸಾಧ್ಯತೆಗಳು ಎಲ್ಲ ಜಿಲ್ಲೆಗಳಲ್ಲಿ 80% 85% ಅದಾವ ಅಂಥೇಳಿ ತಿಳಿದು ಬರ್ತದ. ಆದ್ರೆ ಬಳ್ಳಾರಿ ಜಿಲ್ಲೆ ಒಳಗೆ ಮಾತ್ರ ಬುಧವಾರ 28ನೇ ತಾರೀಕು ಮತ್ತು ಶನಿವಾರ 31ನೇ ತಾರೀಕು ಈ 2 ದಿವಸ ಮಾತ್ರ ಮಳೆಯ ಸಾಧ್ಯತೆಗಳು 70% ಅನ್ನುವಂಥ ಒಂದು ಸೂಚನೆ ಅದ. ಈ 2 ಅಂಕಿ ಸಂಖ್ಯೆಗಳನ್ನು ಬಿಟ್ಟರೆ ಉಳಿದ ದಿನಗಳಲ್ಲಿ ಉಳಿದ ಜಿಲ್ಲೆಗಳಲ್ಲಿ ಮಳೆಯ ಸಾಧ್ಯತೆಗಳು 80% 85% ಅನ್ನುವಂಥ ಸೂಚನೆ ಅದ. ಶನಿವಾರ 31ನೇ ತಾರೀಕು ಒಂದು ದಿನವನ್ನ ಗಮನಿಸಬೇಕು. ಇಲಾಖೆಯವರು ಹೇಳ್ತಾ ಇದ್ದಾರೆ ಅವತ್ತಿನ ದಿವಸ ಅಲ್ಲಲ್ಲಿ ಭಾರೀ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ ಅಂಥೇಳಿ. ಅಂದರೆ ಕೆಲವು ಪ್ರದೇಶಗಳಲ್ಲಿ ಆ ದಿವಸ ಭಾರೀ ಮಳೆ, ಉತ್ತಮ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ ಶನಿವಾರ ದಿವಸ ಆಗಸ್ಟ್ 31ನೇ ತಾರೀಕಿಗೆ. ಇದು ವಾತಾವರಣದ ನಡವಳಿಕೆ ಬಗ್ಗೆ ಆಯಿತು. ಇನ್ನು ಜಿಲ್ಲಾವಾರು ಮಳೆಯ ಪ್ರಮಾಣ ಏನದ ಅದನ್ನ ನಾವು ನೋಡೋಣ. ಮಳೆಯ ಪ್ರಮಾಣ ಏನು ಕಳೆದ 2-3 ವಾರಗಳಿಂದ ನಾವು ಹೇಳ್ತಾ ಇದ್ದೀವಿ, ಅದು ತಮಗೆ ಅನುಕೂಲ ಆಗ್ತಾ ಇರ್ಬೋದು ಅಂಥೇಳಿ ನಾವು ಭಾವಿಸ್ತೀವಿ. ಯಾಕಪ್ಪ ಅಂತಂದ್ರೆ ಅನೇಕ ಚಟುವಟಿಕೆಗಳಿಗೆ ಈ ಪ್ರಮಾಣವನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ. ಭಾರಿ ಮಳೆ ಆಗುವಂಥ ಸಂದರ್ಭದೊಳಗೆ ಅದರ ಪ್ರಮಾಣ ಎಷ್ಟದ ಅಂಥೇಳಿ ನಾವು ಹೇಳಿದಿವಿ ಅಂತಂದ್ರೆ ಅದ್ರ ಬಗ್ಗೆ ನೀವು ತಯಾರಿ ಮಾಡ್ತೀರಿ. ಒಂದು ವೇಳೆ ಹಗುರು ಮಳೆ ಆಗ್ತಿತ್ತು ಅಂತಂದ್ರೆ ಅದರ ಪ್ರಮಾಣ ಏನದ, ಏನು ಮಾಡಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ತಾವು ತಯಾರಾಗೋದಕ್ಕೆ ಬರ್ತದೆ. ಆದ್ದರಿಂದ ಈ ಬಗ್ಗೆ ಯಾರೂ ಏನ ತನಕ ಹೇಳಿಲ್ಲ, ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ಪ್ರಮಾಣ ನಿಮಗೆ ನಾವೇನು ಹೇಳ್ತಾ ಇದ್ದೀವಿ ಇದು ನಿಮಗೆ ಹೆಂಗೆ ಅನ್ನಿಸ್ತದ, ಯಾವ ರೀತಿ ನಿಮಗೆ ಅನುಕೂಲ ಆಗ್ತದ ಅನ್ನೋದ್ರ ಬಗ್ಗೆ ಕೂಡ ತಾವು ದಯವಿಟ್ಟು ನಮಗೆ ಇದರ ಬಗ್ಗೆ ಮಾಹಿತಿ ನೀಡಬೇಕು ಅಂಥೇಳಿ ಈ ಸಂದರ್ಭದೊಳಗೆ ನಾನು ಕೇಳ್ತಾ ಇದ್ದೀನಿ. ಈಗ ಪ್ರಮಾಣದ ಬಗ್ಗೆ ನಾವು ನೋಡೋಣ. ಈ ಸಲ ಮತ್ತೆ ರಾಯಚೂರು ಜಿಲ್ಲೆಗೆ ನಂಬರ್ 1 ಸ್ಥಾನ ಹೋಗ್ತದ. ರಾಯಚೂರು ಜಿಲ್ಲೆ ಒಳಗೆ ಈ ವಾರ 33 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. 2ನೇ ಸ್ಥಾನ ಯಾದಗಿರಿ ಜಿಲ್ಲೆಗೆ ಹೋಗ್ತದೆ. ಯಾದಗಿರಿ ಜಿಲ್ಲೆ ಒಳಗೆ ಈ ವಾರ 29.7 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. 3ನೇ ಸ್ಥಾನ ಕಲಬುರಗಿ ಜಿಲ್ಲೆಗೆ 29.3 ಮಿಲಿಮೀಟರ್ನಷ್ಟು ಮಳೆ ಈ ವಾರ ಕಲಬುರಗಿ ಜಿಲ್ಲೆ ಒಳಗೆ ನಾವು ನೋಡ್ಬೋದಾಗ್ಯದ.
4ನೇ ಸ್ಥಾನ ಜಹೀರಾಬಾದ್ ತಾಲೂಕಿಗೆ ಹೋಗ್ತದ, ಸುಮಾರು 20.8 ಮಿಲಿಮೀಟರ್ನಷ್ಟು ಆಗಬಹುದು ಜಹೀರಾಬಾದ್ ತಾಲೂಕಿನೊಳಗೆ. ಆಮೇಲೆ ಬೀದರ್ ಜಿಲ್ಲೆ ಒಳಗೆ 15.4 ಮಿಲಿಮೀಟರ್ನಷ್ಟು, ಬಾಗಲಕೋಟೆ ಜಿಲ್ಲೆ ಒಳಗೆ 14.3 ಮಿಲಿಮೀಟರ್ನಷ್ಟು, ಕೊಪ್ಪಳ ಜಿಲ್ಲೆ ಒಳಗೆ 12.5 ಮಿಲಿಮೀಟರ್ನಷ್ಟು, ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗೆ 11 ಮಿಲಿಮೀಟರ್ನಷ್ಟು, ಆಮೇಲೆ ವಿಜಯಪುರ ಮತ್ತು ಬಳ್ಳಾರಿ ಜಿಲ್ಲೆ ಒಳಗೆ ಸುಮಾರು 8.7 ಮಿಲಿಮೀಟರ್ನಷ್ಟು ಮಳೆ ಈ ವಾರ ಆಗಬಹುದು ಅನ್ನುವಂಥ ಒಂದು ಸೂಚನೆ ಅದ. ಈ ಪ್ರಮಾಣವನ್ನು ತಾವು ಗಮನಿಸಬೇಕು ಮತ್ತು ತಾವು ವಾತಾವರಣವನ್ನು ಅಧ್ಯಯನ ಕೂಡ ಮಾಡಬೇಕು. ಈ ಸಂದರ್ಭದೊಳಗೆ ನಮ್ಮ ರೈತರಿಗೆ ನಾನು ಕೇಳ್ಕೊಳ್ಳೋದು ಅದೇ, ಯಾವ ರೀತಿ ನಾವು ಇಲ್ಲಿ ಹೇಳಿವಿ ಅದೇ ರೀತಿಯಾಗಿ ತಮ್ಮಲ್ಲಿ ಆಗ್ತಾ ಇದೆಯೇನೋ ಅನ್ನುವಂಥ ವಿಚಾರದ ಕಡೆ ಕೂಡ ತಾವು ಲಕ್ಷ್ಯ ಕೊಡಬೇಕು ಅಂಥೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರೆ ಈ ಮಾಹಿತಿ ಏನದ ಭಾಳ ಅಧ್ಯಯನ ಮಾಡಿ 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 ಅದನ್ನು ನಮಗೆ ತಜ್ಞರು ನೀಡಿರ್ತಾರೆ. ಬಹುತೇಕ ಈ ಮಾಹಿತಿ ಏನಿರ್ತದೆ ಅದು ಖಚಿತವಾಗಿರುವಂಥ ಒಂದು ಮಾಹಿತಿ. ಆದರೂ ಕೂಡ ನಮ್ಮ ಬಯಲು ಸೀಮೆ ಏನದ ಭಾಳ ವಿಶಾಲವಾಗಿರೋದ್ರಿಂದ ಇಲ್ಲಿ ಗಾಳಿಯ ಚಲನೆಯ ದಿಕ್ಕೇನಿರ್ತದೆ ಅದು ಭಾಳಷ್ಟು ಬದಲಾವಣೆ ಆಗ್ತಾ ಇರುವಂಥದ್ದು. ಅದರ ಜೊತೆಗೆ ಮೋಡಗಳ ಚಲನೆ ಕೂಡ ಸಾಕಷ್ಟು ವ್ಯತ್ಯಾಸಕ್ಕೆ ಒಳಗಾಗುವಂಥದ್ದನ್ನು ನಾವು ನೋಡ್ತೀವಿ. ಹೀಗಾಗಿ ನಮ್ಮ ಬಯಲು ಸೀಮೆಯೊಳಗೆ ಈ ಮಳೆಯ ನಿಖರತೆ ಏನದ, ಮಳೆಯ ಮುನ್ಸೂಚನೆಯ ನಿಖರತೆ ಏನದ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದ ಅನ್ನುವಂಥ ಮಾತನ್ನು ತಜ್ಞರು ಹೇಳ್ತಾ ಇರ್ತಾರೆ. ಅದಕ್ಕೆ ತಾವು ಕೂಡ ಈ ಬಗ್ಗೆ ಗಮನಿಸ್ತಾ ಇರಬೇಕು ಅಂಥೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಆದ್ಮೇಲೆ ಈಗ ಮತ್ತೊಮ್ಮೆ ತಮಗೆ ನೆನಪು ಮಾಡಿ ಕೊಡೋದೇನಪ್ಪ ಅಂತಂದ್ರೆ, ಬರುವ ವಾರ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಮಿಶ್ರ ವಾತಾವರಣ ಇರ್ತದೆ. ಚದುರಿದಂಗ ಮಳೆಯಾಗುವಂಥ ಸಾಧ್ಯತೆಗಳದಾವ. ಶನಿವಾರ ದಿವಸ ಸ್ವಲ್ಪ ಅಲ್ಲಲ್ಲಿ ಉತ್ತಮ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂಥೇಳಿ ತಿಳಿದು ಬರ್ತದೆ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದು, ಮೋಡ ಕವಿದಂಥ ವಾತಾವರಣ, ಮೋಡ ಮುಸುಕಿದಂಥ ವಾತಾವರಣ ಇರಬಹುದಾಗಿದೆ. ಈ ಎಲ್ಲ ವಿಚಾರಗಳನ್ನು ಗಮನಿಸಿ ತಾವು ಯಾವ ರೀತಿ ತಮ್ಮ ಕೃಷಿ ಯೋಜನೆ ಮಾಡಿಕೊಳ್ಬೇಕು. ಅನೇಕರು ತಾವು ಈಗ ಕೊಯ್ಲು ಮಾಡ್ತಾ ಇರ್ತೀರಿ, ಹೆಸರಿನ ಕೊಯ್ಲು, ಉದ್ದಿನ ಕೊಯ್ಲು ಹಿಂಗೆ ನಡೆದಾವ ತಮ್ಮಲ್ಲಿ. ಅದನ್ನ ನೋಡಿಕೊಂಡು ಅಂದ್ರೆ ವಾತಾವರಣದ ಒಂದು ಲಕ್ಷಣಗಳನ್ನು ನೋಡಿಕೊಂಡು ತಾವು ಕೊಯ್ಲು ಮಾಡೋದ್ರ ಕಡೆ ಆಗಿರ್ಬೋದು, ಅಥವಾ ಎಲ್ಲೆಲ್ಲಿ ಸ್ಪ್ರೇ ಮಾಡಬೇಕು ಅಲ್ಲಿ ಸ್ಪ್ರೇ ಮಾಡೋದ್ರ ಕಡೆ ತಾವು ಗಮನ ಹಾರಿಸ್ಬೇಕು ಅಂಥೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಈ ವಾತಾವರಣದೊಳಗೆ ಏನಾದರೂ ಬದಲಾವಣೆಗಳು ಅದು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳೋದಕ್ಕೆ ಮರಿಬಾರ್ದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ.